ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಸಮೀಪಿಸುತ್ತಿರುವುದರಿಂದ ಒಂದು ಫಿಸಿಕ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಈಗ ನೋಡಿ, ಇಲ್ಲಿ ಪಾರ್ಟ್ ಎ ಅಲ್ಲಿ ನಿಮಗೆ 15 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ 4 ಚಾಯ್ಸ್ಗಳನ್ನು ನೀಡಲಾಗಿರುತ್ತೆ. ನೀವು ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನ ನೋಡ್ಕೊಂಡಿದ್ದೀರಾ ಈಗಾಗಲೇ ಅಂತ ತಿಳ್ಕೊಂಡಿದ್ದೀನಿ. ಈಗ ಪಾರ್ಟ್ ಎ ಅಲ್ಲಿ 15 ಕ್ವಶನ್ಸ್ಗಳಿರ್ತವೆ. ಎಲ್ಲದಕ್ಕೂ 4 ಚಾಯ್ಸ್ಗಳಿರ್ತವೆ. ನೀವು ಸರಿಯಾದ ಒಂದು ಚಾಯ್ಸ್ ನೋಡಿ ಕ್ರಮಾಂಕದೊಂದಿಗೆ ಬರೆಯಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಸೆಕೆಂಡ್ ಸೆಕ್ಷನಲ್ಲಿ 5 ಪ್ರಶ್ನೆಗಳಿರ್ತವೆ. ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾವು ನೋಡೋಣ. ಈಗ ನೋಡಿ, ಈ ಕಡೆ ಪೇಜ್ನಲ್ಲಿ 17ರಿಂದ 20 ಪ್ರಶ್ನೆಗಳಿವೆ. ನಂತರ ಪಾರ್ಟ್ ಬಿ ಅಲ್ಲಿ ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ನೋಡಿ, 21 ಇಂದ 28ವರೆಗೆ 8 ಪ್ರಶ್ನೆಗಳಿದ್ದು ಅದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗ್ತದೆ ನೀವು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇನ್ನು ಪಾರ್ಟ್ ಸಿ ಅಲ್ಲಿ ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಕೂಡ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. 29 to 36 ಈ ರೀತಿ ಪ್ರಶ್ನೆಗಳಿವೆ. ಒಂದೊಂದು ಪ್ರಶ್ನೆಗೂ 3 ಅಂಕಗಳು ಇಲ್ಲಿ ನಿಮಗೆ ಲಭ್ಯವಿರುತ್ತವೆ. ಇನ್ನು ಪಾರ್ಟ್ ಡಿ ಅಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಕೂಡ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕು. ಇನ್ನು 6th ಒಂದು ಸೆಕ್ಷನ್ನಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲಿ 4 ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಅದರಲ್ಲಿ 2 ನೀವು ಬರೀಬೇಕಾಗ್ತದೆ. ಈಗ ಈ ಪ್ರಶ್ನೆಗಳೊಂದಿಗೆ ಉತ್ತರಗಳನ್ನು ನಾವು ನೋಡೋಣ. ನೋಡಿ, AI ಆಧಾರಿತ ಈ ಉತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಉತ್ತರಗಳು ಪ್ರಶ್ನೆಗಳೊಂದಿಗೆ ಉತ್ತರಗಳು ಇವೆ. 2ನೇ ಪ್ರಶ್ನೆ ನೋಡಿ, ಈ ರೀತಿ ಪ್ರತಿ ಪ್ರಶ್ನೆಗೂ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ಈ ಉತ್ತರಗಳನ್ನು ನೀವು ಉತ್ತರಗಳು ಸರಿಯಾಗಿದ್ದಾವೋ ಇಲ್ಲ ಅಂತ ಕೂಡ ನೋಡ್ಕೋಬಹುದು. ಇದು AI ಬೇಸ್ಡ್ ಆನ್ಸರ್ಗಳಾಗಿವೆ ಇವು. ಈಗಾಗಲೇ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೋರಿಸಿದ್ದೀನಿ. ನೋಡಿ, ಎಲ್ಲ ಪ್ರಶ್ನೆಗಳು ತುಂಬ ಮುಖ್ಯವಾಗಿದ್ದು ಮತ್ತೆ ರಿಪೀಟ್ ಆಗುವಂತಹ ಚಾನ್ಸ್ ಬಹಳ ಇರ್ತದೆ. ಆದ ಕಾರಣ ಇವುಗಳನ್ನು ನೀವು ಸರಿಯಾಗಿ ಓದ್ಕೋಬೇಕು. ನೋಡಿ, ಪಾರ್ಟ್ ಎದಲ್ಲಿರುವಂಥ ಈ 1 ಮಾರ್ಕ್ ಕ್ವಶನ್ಗಳನ್ನು ಇಲ್ಲಿ ಕೊಡಲಾಗಿದೆ. ಮುಂದಿನ ಉತ್ತರಗಳನ್ನು ಕೂಡ ಈಗ ನಾವು ನೋಡೋಣ. ಇಲ್ಲಿ 14ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ, ಅದರ ಎಕ್ಸ್ಪ್ಲನೇಷನನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಮತ್ತು 15ನೇ ಪ್ರಶ್ನೆಯ ಉತ್ತರ ನೋಡಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ ಪಾರ್ಟ್ಗೆ ಬಂದಿದ್ದೀವಿ. 16th ಕ್ವಶನ್ನ ಆನ್ಸರನ್ನು ನಾವಿಲ್ಲೇ ನೋಡಬಹುದು. ಆದರೂ ಎಲ್ಲ ಸೋರ್ಸ್ಗಳಿಂದ ತೆಗೆದಿರೋದ್ರಿಂದ ಕರೆಕ್ಟ್ ಆನ್ಸರ್ ಇದ್ದಾವೆ ಅನಿಸುತ್ತೆ ಇವು. ನೋಡಿ, 17th ಕ್ವಶನ್ ಆನ್ಸರ್ ನೋಡಿ. ನಂತರ 18th ಆನ್ಸರ್ ನೋಡಿ ನೀವು. ನಂತರ 19th, 20 ಲೆನ್ಸ್ ಲಾ, 21st ಕ್ವಶನ್ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ 2 ಈಕ್ವಲ್ ಪಾಸಿಟಿವ್ ಪಾಯಿಂಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಡೈಗ್ರಾಮ್ ಏನು ತೆಗೆದಿಲ್ಲ, ಅದು ಬರೀ ಇದನ್ನು ಕೊಟ್ಟಿದೆ ಇಲ್ಲಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟೇಟಿಕ್ಸ್. ನೋಡಿ, ಎಲ್ಲ ನೀಟಾಗಿ ಆನ್ಸರ್ಗಳನ್ನು ಕೊಟ್ಟಿದೆ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲಿಂದ ತೆಗೆದುಕೊಂಡಿದೆ ಅನ್ನೋದನ್ನು ಕೂಡ ಕೊಟ್ಟಿದೆ. ಅದು ವೇದಾಂತದಿಂದ ತೆಗೆದುಕೊಂಡಿದೆ. ವಾಟ್ ಆರ್ ನಾನ್ ಓಮಿಕ್ ರೆಜಿಸ್ಟರ್ಸ್, ಗಿವ್ ಎನ್ ಎಕ್ಸಾಂಪಲ್. ನೋಡಿ, ಎಲ್ಲ ಸೋರ್ಸ್ ಕೂಡ ನಮ್ಗೆ ಕಾಣ್ತಾ ಇದೆ ಎಲ್ಲಿಂದ ಅದು ತೆಗೆದುಕೊಂಡಿದೆ ಅನ್ನೋದು. ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಫೀಟ್ ಸ್ಟೋನ್ ಬ್ರಿಡ್ಜ್ ಆ್ಯಂಡ್ ರೈಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ಇಟ್. ನೋಡಿ, ಡಯಾಗ್ರಾಮನ್ನು ತೆಗೆದಿಲ್ಲ, ಅದು ಇಲ್ಲಿ ಉಳಿದ ಉತ್ತರವನ್ನು ಕೊಟ್ಟಿದೆ.
ಆಲ್ಮೋಸ್ಟ್ ಎಲ್ಲ ವೇದಾಂತದಿಂದ ತೆಗೆದುಕೊಂಡಿದೆ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆಂಟ್ ಫೋರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಆಮೇಲೆ 26 ನೋಡಿ, ಕರೆಂಟ್ ಲೂಪ್ ಬಗ್ಗೆ. ಇಲ್ಲಿ ಕೂಡ ಆನ್ಸರನ್ನು ನೀಟಾಗಿ ಕೊಟ್ಟಿದೆ ಅನಿಸುತ್ತೆ. ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ದೇ ಆರ್ ಕ್ಲೋಸ್ಡ್ ಕರ್ವ್ಸ್ ಔಟ್ಸೈಡ್ ದ ಮ್ಯಾಗ್ನೆಟ್. ದೇ ಎಮರ್ಜ್ ಫ್ರಮ್ north and enter south. Inside they move from south to north. On what factors does the inductance of a coil depend? Mention the three basic properties of electric charge. Obtain the expression for potential energy of an electric dipole in a uniform electric field. Derive an expression for drift velocity of electrons in a conductor. What is the significance of the potential difference of a cell? What is the nature of trajectory of a charged particle in a uniform magnetic field with initial velocity along at right angles to direction of field? An electric flux of 8 into 10 cube passes through a spherical surface. What is the total charge enclosed by it? The magnetic flux linked with a coil. ನೋಡಿ, 35th question. ನೋಡಿ, 36th question ನೋಡಿ, 35th question ನೋಡಿದ್ವಿ ನಾವೀಗ. 36th question ನೋಡಿ. 37th question. Derive an expression for the loss of energy. Deduce the expression for the capacitance of a parallel plate air capacitor. Next, obtain an expression for equivalent EMF. State and define the terms conductance and resistivity. On what factors does the force per unit length between two long straight parallel conductors carrying currents depend? State and explain Faraday's law of electromagnetic induction. Explain the phenomenon of eddy currents and its uses. State the expression for the potential energy of a magnetic dipole in a magnetic field. ನೋಡಿ, 45th question ನೋಡಿ. ಇಲ್ಲಿಗೆ ನಾವು ಎಲ್ಲ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡಿದೆವು. ಈ ಉತ್ತರಗಳು ಯಾವ ರೀತಿ ನಿಮಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಗಳಿದ್ದರೆ ಅವನ್ನು ಕೂಡ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.